Today I am going to make a new video, so please whatever. Please I want to reach 1 million. ಹಾಯ್ ಗೈಸ್, ಇದು ನಮ್ಮ ಬ್ಯಾಚ್ ರ್ಯಾಪ್ಟರ್ಸ್ ಅಂತ ಹೇಳಿ. ನಾನು ಓದ್ತಾ ಇರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ. ನಮ್ದು ಯೂನಿವರ್ಸಿಟಿ ಬಂದ್ಬಿಟ್ಟು KSN UHS ಇರುವಕ್ಕಿ ಹತ್ರ ಇದೆ. ಅದರಲ್ಲಿ ನಮ್ದು ಫಾರೆಸ್ಟ್ರಿ ಕಾಲೇಜ್. ನಾನು 3rd ಇಯರ್ ನಲ್ಲಿ ಓದ್ತಾ ಇರೋದು. ಈ ವಿಡಿಯೋ ಬಂದ್ಬಿಟ್ಟು ಇಡೀ ಆಲ್ ಇಂಡಿಯಾ ವೈಸ್ ಟೈಗರ್ ಎಸ್ಟಿಮೇಷನ್ ನಡೀತಾ ಇದೆ. ಹಾಗಾಗಿ ನಾವು ಮತ್ತೆ ನಮ್ಮ ಜೂನಿಯರ್ಸ್ ವಾಲಂಟಿಯರ್ ಆಗಿ ನಾವು ಟೈಗರ್ ಎಸ್ಟಿಮೇಷನ್ ಮಾಡಕ್ ಹೋಗಿದ್ವಿ. ಅರಣ್ಯ ಇಲಾಖೆ ಜೊತೆ ಸೇರಿಕೊಂಡು ಅವರಿಗೆ ಹೆಲ್ಪ್ ಮಾಡಕ್ ಹೋಗಿದ್ವಿ. ಇದು ಬಂದ್ಬಿಟ್ಟು ಫಸ್ಟ್ ಡೇ ವಿಡಿಯೋ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ನಾವು ಯಾವ ರೀತಿ ಅಲ್ಲಿ ಹೋಗಿ ತಲುಪಿದ್ವಿ ಅಂತ ಹೇಳಿ, ಫಸ್ಟ್ ಡೇ RFO ಅಂದ್ರೆ ರೇಂಜ್ ಫಾರೆಸ್ಟ್ ಆಫೀಸರ್ ಆದಂತಹ ವಾಣಿ ಮೇಡಮ್, ಶಿವಮೊಗ್ಗ ರೇಂಜ್ ಫಾರೆಸ್ಟ್ ಆಫೀಸರ್ ಆದಂತ ವಾಣಿ ಮೇಡಮ್ ಬಂದ್ಬಿಟ್ಟು ನಮಗೆ ಕ್ಲಾಸ್ ತಗೊಂಡು ಎಲ್ಲ ಹೇಳಿದ್ರು. ಯಾವ ರೀತಿ ಏನೇನ್ ಮಾಡ್ಬೇಕು, ಸರ್ವೆ ಯಾವ ರೀತಿ ಮಾಡ್ಬೇಕು, ಫಾರೆಸ್ಟ್ ಅಲ್ಲಿ ಯಾವ ರೀತಿ ಇರಬೇಕು, ಅಲ್ಲಿ ಏನೇನು ಫೋನಲ್ಲಿ ಯಾವ ರೀತಿ ಟ್ರ್ಯಾಕಿಂಗ್ ಮಾಡ್ಬೇಕು, ಅದ್ರ ಬಗ್ಗೆ ಎಲ್ಲ ಪೂರ್ತಿ ಮಾಹಿತಿ ಕೊಟ್ರು. ಅದಾದ್ಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದಾನೆ ನಮಗೆ ಜೀಪ್ ಬಂದಿದ್ರು. ಟೋಟಲ್ 4 ಬಂದಿದ್ದು. ಅದರಲ್ಲಿ ನಮ್ಮ ಸೆಕ್ಷನ್ ವೈಸ್ ಎಲ್ಲ ಡಿವೈಡ್ ಆಗಿದ್ವಿ. ಆ ಸೆಕ್ಷನ್ ಅಲ್ಲಿ ನಮ್ಮ ಸೆಕ್ಷನ್ ಅಲ್ಲಿ ಒಟ್ಟು 4 ಜನ ಇದ್ದಿದ್ದು. ಅದರಲ್ಲಿ 2 ಹುಡುಗಿರು 2 ಹುಡುಗರು ಅಂತ ಹೇಳಿ. ಅದರಲ್ಲಿ ಒಬ್ಬ ಹುಡುಗ ಬಂದಿರ್ಲಿಲ್ಲ, ಬರೀ ನಾವು 3 ಜನ ಹೋಗಿದ್ದು. ಅದಾದ್ಮೇಲೆ ಮುಂದ್ಗಡೆ ಜೀಪ್ ಇಂದ ನಮ್ಮ ಕ್ಲಾಸ್ಮೇಟ್ ಮೊಹಮ್ಮದ್ ಜುಬೇರ್ ಅಂತ ಹೇಳಿ ಹಾಯ್ ಮಾಡ್ತಾ ಇದ್ದ. ಅದಾದ್ಮೇಲೆ ಅಲ್ಲಿ ನಿಲ್ಸಿದ್ಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ನಾವು ಪೆಟ್ರೋಲ್ ಹಾಕ್ಸ್ಕೊಂಡ್ವಿ. ನಮ್ ಗಾಡಿಗೆ ಪೆಟ್ರೋಲ್ ಇಲ್ಲ ಅಂತ ಹೇಳಿ. ಪೆಟ್ರೋಲ್ ಡೀಸೆಲ್ ಗೊತ್ತಿಲ್ಲ, ಡೀಸೆಲ್ ಅನ್ಸುತ್ತೆ. ಸಾರಿ ಡೀಸೆಲ್. ಅದಾದ್ಮೇಲೆ ಗಾರ್ಡ್ ಸೆಕ್ಷನ್ ಸ್ಟಾರ್ಟ್ ಆಯ್ತು. ಗುರು ಸೈಕಾಗಿತ್ತು ಗಾರ್ಡ್ ಸೆಕ್ಷನ್. ಇಲ್ಲಿಂದ ರಿಯಲ್ ಆಟ ಇದು ಆಕ್ಚುಲಿ ಚೆನ್ನಾಗಿರೋದು. ಅವ್ರದೆಲ್ಲ ಅಲ್ಲೇ ಕಾರ್ಗಲ್ ಅಂತ ಹೇಳಿ ಅಲ್ಲೇ ಅವರು ಸ್ಟಾಪ್. ಅದಾದ್ಮೇಲೆ ನನ್ ಮತ್ತೆ ಮುಂದೆ ಜರ್ನಿ ಇತ್ತು. ನನ್ಗೆ ಗಾರ್ಡ್ ಸೆಕ್ಷನ್ ಮೊದಲೇ ಆಗಲ್ಲ. ಇದು ಫಸ್ಟ್ ಟೈಮ್ ಅನ್ನೋದು ಗಾರ್ಡ್ ಸೆಕ್ಷನ್ ಹೋಗ್ತಾರೆ ಜೀಪಲ್ಲಿ. ನನ್ಗಂತೂ ಸಾಕಾಗೋಯ್ತು ಹೋಗೋಷ್ಟ್ರೊಳಗೆ. ಗಾರ್ಡ್ ಸೆಕ್ಷನ್ ನೋಡಿ ತಲೆನೇ ಸುತ್ತಿ ಹೋಯ್ತು. ಅದಾದ್ಮೇಲೆ ಕೊನೆಗೂ ನಾವಿರುವಂತ ಜಾಗಕ್ಕೆ ಹೋದ್ವಿ. ಉಳ್ಕೊಳಕ್ಕೆಲ್ಲ ವ್ಯವಸ್ಥೆ ಚೆನ್ನಾಗಿತ್ತು, ಒಳ್ಳೆ ಪೀಸ್ಫುಲ್ ಆಗಿತ್ತು. ನೆಟ್ವರ್ಕ್ ಒಂದ್ ಸ್ವಲ್ಪನೂ ಸಿಗ್ತಾ ಇಲ್ಲ. ಏರ್ಟೆಲ್, ಜಿಯೋ ಯಾವ್ದು ಸಿಗ್ತಾ ಇರಲಿಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದನ್ನ IB ಅಂತಾರಂತೆ. ನಾವು ಉಳ್ಕೊಳ್ಳೋ ಜಾಗ ಇದೆ. IB ಅಂದ್ರೆ ನಂಗೆ ಏನ್ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಮಾಡ್ರಿ. BSNL ಟವರ್ ಕಂಬ ಇಲ್ಲೇ ಇತ್ತು, ಆದ್ರೂ ನಮಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ. ಅಂದ್ರೆ ಯಾಕಂದ್ರೆ BSNL ಸಿಮ್ ಇರ್ಲಿಲ್ಲ. ಅಲ್ಲಿಂದ ಆಮೇಲೆ ಒಳ್ಳೆ ಸನ್ಸೆಟ್ ಕಾಣಿಸ್ತಾ ಇತ್ತು, ಸಖತ್ತಾಗಿತ್ತು. ಸ್ವಲ್ಪ ಹೊತ್ತು ಸನ್ಸೆಟ್ ನೋಡ್ತಾ ಇದ್ದೆ. ಅದಾದ್ಮೇಲೆ ಅಲ್ಲಿ ಕರೆಂಟು ಸರಿಯಾಗಿ ಬರ್ತಾ ಇರ್ಲಿಲ್ಲ. ಮುಂದೆ ನೀವೇ ನೋಡ್ತೀರಾ ವಿಡಿಯೋದಲ್ಲಿ. ನೈಟ್ ಮಾತ್ರ ಭಯಂಕರವಾಗಿತ್ತು. ಒಂದು ಚೂರು ಕರೆಂಟ್ ಇಲ್ಲ, ಸೌಂಡ್ ಇರ್ಲಿಲ್ಲ. ಪ್ಲೇಸಿಗೆ ಬಂದಿದೀವಿ. ಹೆವಿ ಕತ್ಲೈತೆ, ಒಂದು ಚೂರು ಕರೆಂಟ್ ಇಲ್ಲ. ಕಾಡಂದ್ರೆ ಕಾಡು, ಫುಲ್ ಟ್ರಿಪ್ ಬಂದ್ಬಿಟ್ಟಿದೀವಿ. ನಮ್ದೇ ಬ್ಯಾಚ್ ಇದು, ಲಾಸ್ಟ್ನೇ ಬ್ಯಾಚ್ ಒಳಗೆ ಹಾಕಿರೋದು. ನಾಳೆ 5:30 ಎದ್ದು ಹೋಗ್ಬೇಕು. ನೋಡ್ರಿ ಇಲ್ಲಿ ಇದು ರೋಡು. ಲೈಟ್ ಕಾಣಿಸ್ತಾ ಇಲ್ಲ. ಯಾವುದೋ ಗಾಡಿ ಬರ್ತೈತೆ. ಟಾರ್ಚ್ ಹಾಕೋಣ. ಇದೇ ಮೆಟ್ರೋ ನೋಡ್ರಿ, ಎತ್ಕೊಂಡು ಹೋಗ್ತಾ ಇದೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಮೇಲೆ ನಮ್ಮ ಇದಕ್ಕೆ ಐಬಿಗೆ ಕತ್ಲು, ಕರೆಂಟ್ ಇಲ್ಲ. ಟೈಗರ್ ಸೆನ್ಸಸ್ಸಿಗೆ ಬಂದಿದ್ವಿ. ಸಾರಿ ಟೈಗರ್ ಎಸ್ಟಿಮೇಷನ್ಗೆ ಬಂದಿದ್ದೀವಿ. ಈಗ ಇದೇ ರೀತಿ ನಾವು ನಾಳೆಯಿಂದ ನಮ್ಮ ನಿಜವಾದ ಆಟ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ, ಈಗ ನಮ್ಮ IB ಹತ್ರ ಅಲ್ಲಿ ಕೆಳಗೆ ರೋಡ್ ಇರೋದು ನೋಡ್ರಿ, ಕಾಣಿಸ್ತಾ ಇಲ್ಲ ಇದ್ದು. ಅದಾದ್ಮೇಲೆ ಅಲ್ಲಿ ಚೆಕ್ ಪೋಸ್ಟ್ ಹತ್ರ ಅಡಿಗೆ ಮಾಡಿದ್ರು, ಅನ್ನ ಸಾಂಬಾರು. ಅವರು ಯಾವುದೇ ರೀತಿ ಗ್ಯಾಸ್ ಅಲ್ಲಿ ಯೂಸ್ ಮಾಡಿಲ್ಲ, ಕಟ್ಟಿಗೆ ಒಲೆಯಲ್ಲಿ ಅಡಿಗೆ ಮಾಡಿದ್ರು. ಇವತ್ತಿಗೆ ಇಷ್ಟೇ. ನಾಳೆ ವಿಡಿಯೋದಲ್ಲಿ ಸಿಗೋಣ. ನಾಳೆ ವಿಡಿಯೋದಿಂದ ಚೆನ್ನಾಗಿದೆ. ಬೆಳಿಗ್ಗೆ 5:30 ಎದ್ದು ಹೋಗ್ಬೇಕು ಕಾಡೊಳಗಡೆ. ನೆಕ್ಸ್ಟ್ ವಿಡಿಯೋ ನೋಡಿ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಅಪ್ಪೇ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದ್ದಂಗಿದೆಯಲ್ಲಪ್ಪೇ.